ಎಲ್ಲರಿಗೂ ಜೈ ಭೀಮ್. ಎಲ್ಲರಿಗೂ ಬುದ್ಧ ಜಯಂತಿಯ ಶುಭಾಶಯಗಳು. ಬುದ್ಧ ಜಯಂತಿಯ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಬುದ್ಧನ ಬೋಧನೆಯ ಒಂದು ಸಾರಾಂಶವನ್ನು 25 ಅಂಶಗಳನ್ನು ನಾನಿವತ್ತು ತಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತ್ರಿಪಿಟಕಗಳನ್ನು ಅಧ್ಯಯನ ಮಾಡಿ ಬುದ್ಧರ ಬೋಧನೆಯ 25 ಅಂಶಗಳನ್ನು ಒಂದೆಡೆ ಪಟ್ಟಿ ಮಾಡ್ತಾರೆ. ಆ ಅಂಶಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳು, ಭಾಷಣಗಳು, ಇಂಗ್ಲೀಷ್ ಸಂಪುಟ 3 ಪುಟ ಸಂಖ್ಯೆ 442ರಲ್ಲಿದೆ. ಸೊ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುದ್ಧರ ಬಗ್ಗೆ ಇರ್ತಕ್ಕಂಥ ಈ ಬರಹವನ್ನು ನಾವು ಓದಿದಾಗ ನಮ್ಗೆ ಬುದ್ಧ ಧರ್ಮ ಅಂದರೆ ಏನು ಅಂತ ಅರ್ಥ ಆಗುತ್ತೆ, ಅದನ್ನು ಹೆಂಗೆ ಆಚರಣೆ ಮಾಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಬೌದ್ಧ ಅನುಯಾಯಿಗಳು ಯಾವ ಥರ ಉತ್ತರಗಳನ್ನು ಕಂಡುಹಿಡ್ಕೋಬೇಕು, ಬೇರೆ ಸಾರ್ವಜನಿಕರು ಕೂಡ ಯಾವ ಥರ ಉತ್ತರವನ್ನು ಬೌದ್ಧ ಧರ್ಮ ಅಂದರೆ ಏನು ಅಂತಕ್ಕಂಥದ್ದನ್ನ ಹೇಳಬೇಕು ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಡಿದಿಟ್ಟಿರ್ತಕ್ಕಂಥ ಈ 25 ಅಂಶಗಳಲ್ಲಿ ನಮಗೆ ಅರ್ಥವಾಗುತ್ತೆ ಸ್ನೇಹಿತರೆ. ಇದನ್ನು ತಿಳಿಸ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೀಗೆ ಹೇಳ್ತಾರೆ: ಬುದ್ಧ ಎಂದಾಕ್ಷಣ ಆತನನ್ನು ಅಹಿಂಸೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದವ ಎಂದು ಹೇಳಲಾಗುತ್ತದೆ. ಈ ನಿಟ್ಟಿನಲ್ಲಿ ಬುದ್ಧನ ಬೋಧನೆ ಎಂದರೆ ಇದೇ ಮೊದಲು, ಅಂದರೆ ಅಹಿಂಸೆಯೇ ಮೊದಲು, ಅಹಿಂಸೆಯೇ ಕೊನೆ ಎಂಬಂತೆ ಹೇಳಲಾಗುತ್ತದೆ. ಆದರೆ ವಾಸ್ತವ ಏನೆಂದರೆ ಬುದ್ಧನ ಬೋಧನೆಗಳು ಅಹಿಂಸೆಗೂ ಮೀರಿ ಅದೆಷ್ಟು ವ್ಯಾಪಕ ಎಂಬುದು. ಆದ್ದರಿಂದ ಬುದ್ಧನ ತತ್ವಗಳನ್ನು ವಿವರಣಾತ್ಮಕವಾಗಿ ಒಂದೆಡೆ ಹಿಡಿದಿಡುವ ಅಗತ್ಯ ಇದೆ. ಈ ನಿಟ್ಟಿನಲ್ಲಿ ತ್ರಿಪಿಟಕಗಳನ್ನು ಓದಿ ನಾನು ಅರ್ಥೈಸಿಕೊಂಡಿರುವ ಆಧಾರದ ಮೇಲೆ ಬುದ್ಧನ ಬೋಧನೆಗಳನ್ನು ಈ ಕೆಳಕಂಡಂತೆ ಪಟ್ಟಿ ಮಾಡಲು ಇಚ್ಛಿಸುತ್ತೇನೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲಿಗೆ ಬರಹದಲ್ಲಿ ಹೇಳ್ತಾರೆ ಸ್ನೇಹಿತರೆ. ಹಾಗಿದ್ರೆ ಅಂಬೇಡ್ಕರ್ ಅವರು ಹೇಳ್ತಕ್ಕಂಥ ಆ 25 ಪ್ರಮುಖ ಅಂಶಗಳು ಯಾವುದು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ್ದು ಅಂತಕ್ಕಂಥದ್ದು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ, ಒಂದು ಸ್ವತಂತ್ರ ಸಮಾಜಕ್ಕಾಗಿ ಧರ್ಮ ಅತ್ಯಗತ್ಯವಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಕ್ಕಂಥದ್ದು ಒಂದು ಸ್ವತಂತ್ರ ಸಮಾಜಕ್ಕಾಗಿ, ಒಂದು ಇಂಡಿಪೆಂಡೆಂಟ್ ಸೊಸೈಟಿಗಾಗಿ ಧರ್ಮ ಅತ್ಯಗತ್ಯ. ಎರಡನೇದು, ಪ್ರತಿಯೊಂದು ಧರ್ಮವು ಯೋಗ್ಯ ಎಂಬಂತೆ ಅಲ್ಲ, ಎಲ್ಲ ಧರ್ಮಗಳು ಕೂಡ ಯೋಗ್ಯ ಅಂತ ಅಲ್ಲ. ಮೂರನೇದು ಹೇಳೋದು, ಈ ನಿಟ್ಟಿನಲ್ಲಿ ಧರ್ಮ ಜೀವನದ ವಾಸ್ತವಗಳಿಗೆ ಸಂಬಂಧಿಸಿದಂತೆ ಇರಬೇಕೇ ಹೊರತು ದೇವರು, ಆತ್ಮ, ಸ್ವರ್ಗ ಅಥವಾ ಈ ಜಗತ್ತು ಎಂಬ ಊಹೆಗಳಿಗೆ, ಸಿದ್ಧಾಂತಗಳಿಗೆ ಸಂಬಂಧಿಸಿದಾಗಿರಬಾರದು. ಡಾಕ್ಟರ್ ಅಂಬೇಡ್ಕರ್ ಹೇಳೋದು, ಧರ್ಮ ಅಂತಕ್ಕಂಥದ್ದು ಜೀವನದ ವಾಸ್ತವಗಳಿಗೆ ಸಂಬಂಧಿಸಿರಬೇಕು. ಅದ್ರ ಬದಲು ದೇವರು, ಆತ್ಮ, ಸ್ವರ್ಗ, ಈ ಜಗತ್ತು ಹೆಂಗೆ ಸೃಷ್ಟಿ ಆಯಿತು ಇಂತಕ್ಕಂಥ ಊಹೆಗಳಿಗೆ ಮತ್ತು ಸಿದ್ಧಾಂತಗಳಿಗೆ ಸಂಬಂಧಿಸಿದ್ದು ಆಗಿರಬಾರ್ದು. ನಾಲ್ಕನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಟ್ಟಿ ಮಾಡ್ತಕ್ಕಂಥದ್ದು ದೇವರನ್ನು ಧರ್ಮದ ಕೇಂದ್ರವನ್ನಾಗಿ ಮಾಡುವುದು ತಪ್ಪು. ಒನ್ಸ್ ಅಗೇನ್, ದೇವರನ್ನು ಧರ್ಮದ ಕೇಂದ್ರವನ್ನಾಗಿ ಮಾಡುವುದು ತಪ್ಪು. 5ನೇ ಅಂಶ, ಆತ್ಮ ವಿಮೋಚನೆಯನ್ನು ಕೂಡ ಧರ್ಮದ ಕೇಂದ್ರವನ್ನಾಗಿ ಮಾಡುವುದು ತಪ್ಪು. ಏನು ಆತ್ಮ ವಿಮೋಚನೆ ಅಂತ ನಾವು ಕರಿತೀವಿ, ಅದನ್ನು ಕೂಡ ಧರ್ಮದ ಕೇಂದ್ರವನ್ನಾಗಿ ಮಾಡ್ತಕ್ಕಂಥದ್ದು ತಪ್ಪು. 6ನೇದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧರ ಬೋಧನೆಯನ್ನು ಪಟ್ಟಿ ಮಾಡ್ತಕ್ಕಂಥದ್ದು ಪ್ರಾಣಿ ಬಲಿಯನ್ನು ಕೂಡ ಧರ್ಮದ ಕೇಂದ್ರವನ್ನಾಗಿ ಮಾಡುವುದು ತಪ್ಪು. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಬುದ್ಧರು, ಪ್ರಾಣಿ ಬಲಿಯನ್ನು ಕೂಡ ಧರ್ಮದ ಕೇಂದ್ರವನ್ನಾಗಿ ಮಾಡ್ತಕ್ಕಂಥದ್ದು ತಪ್ಪು. 7ನೇದು, ನಿಜವಾದ ಧರ್ಮವು ಮನುಷ್ಯನ ಹೃದಯಗಳಲ್ಲಿ ಬದುಕುತ್ತದೆ ಹೊರತು ಶಾಸ್ತ್ರಗಳಲ್ಲ. ಬುದ್ಧರು ಹೇಳ್ತಕ್ಕಂಥದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಪಟ್ಟಿ ಮಾಡಿರ್ತಕ್ಕಂಥದ್ದು, ನಿಜವಾದ ಧರ್ಮ ಮನುಷ್ಯನ ಹೃದಯದಲ್ಲಿರುತ್ತೆ ಹೊರತು ಅದು ಶಾಸ್ತ್ರಗಳಲ್ಲಿ ಇರಲ್ಲ. 8ನೇದು, ಮನುಷ್ಯ ಮತ್ತು ನೈತಿಕತೆಯು ಧರ್ಮದ ಭಾಗವಾಗಬೇಕು. ಮನುಷ್ಯ ಮತ್ತು ಆತನ ನೈತಿಕ ಗುಣಗಳು, ಮೊರಾಲಿಟಿ ಅಂತ ಏನು ಕರಿತೀವಿ, ಅದು ಧರ್ಮದ ಕೇಂದ್ರ ಆಗಬೇಕು. ಅದು ಹಾಗಾಗದಿದ್ದರೆ ಅಂತಹ ಧರ್ಮವು ಅತ್ಯಂತ ಕ್ರೂರ ಮೂಢನಂಬಿಕೆಯಾಗುತ್ತದೆ. ಏನು ಮನುಷ್ಯ ಮತ್ತು ಆತನ ಮೊರಾಲಿಟಿ ಅಥವಾ ನೈತಿಕತೆ ಧರ್ಮದ ಕೇಂದ್ರ ಭಾಗ ಆಗಲಿಲ್ಲ ಅಂತಂದರೆ ಅಂತಹ ಧರ್ಮ ಅತ್ಯಂತ ಕ್ರೂರ ಮೂಢನಂಬಿಕೆ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ತಮ್ಮ 8ನೇ ಅಂಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧರ ದೃಷ್ಟಿಯಲ್ಲಿ ಪಟ್ಟಿ ಮಾಡ್ತಾರೆ. 9ನೇ ಅಂಶ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮದ ಕುರಿತಂಗೆ ಬುದ್ಧನ ದೃಷ್ಟಿಯಲ್ಲಿ ಪಟ್ಟಿ ಮಾಡ್ತಕ್ಕಂಥದ್ದು ನೈತಿಕತೆಯು ಕೇವಲ ಜೀವನದ ಆದರ್ಶವಾಗಿ ಮಾತ್ರ ಇರಬಾರ್ದು. ಏನು ನೈತಿಕತೆ ಅಂತ ಕರಿತೀವಿ, ಮೊರಾಲಿಟಿ, ಅದು ಕೇವಲ ಬರೀ ಆದರ್ಶ ಮಾತ್ರ ಇರಬಾರ್ದು. ಏಕೆಂದರೆ ದೇವರು ಇಲ್ಲದಿರುವುದರಿಂದ ಅದು ಅಂದರೆ ನೈತಿಕತೆ ಅಂತಕ್ಕಂಥದ್ದು ಜೀವನದ ಕಾನೂನಾಗಬೇಕು. ಮೊರಾಲಿಟಿ ಅಂತಕ್ಕಂಥದ್ದು ದೇವರಿಲ್ಲ, ಅದರಿಂದ
ಏನು ನಮಗೆ ಕಾನೂನಾಗಬೇಕಪ್ಪ ಅಂತಂದರೆ ನಮ್ಮೊಳಗಿನ ನೈತಿಕತೆ, ನಮ್ಮ ಮೊರಾಲಿಟಿಯೇ ಕಾನೂನಾಗಬೇಕು ಅಂತಕ್ಕಂಥ ಅಂಶವನ್ನು ಬುದ್ಧರ ಬೋಧನೆ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ 9 ನಿಮಿಷ ಪಟ್ಟಿ ಮಾಡ್ತಕ್ಕಂಥದ್ದು. 10ನೇದು, ಧರ್ಮದ ಕೆಲಸವು ಪ್ರಪಂಚವನ್ನು ಪುನರ್ಕಟ್ಟುವುದು ಮತ್ತು ಅದನ್ನು ಸಂತಸದಲ್ಲಿರಿಸುವುದಾಗಬೇಕು. ಅದನ್ನು ಬಿಟ್ಟು ಅದರ ಉಗಮ ಮತ್ತು ಅಂತ್ಯವನ್ನು ವಿವರಿಸುವುದು ಧರ್ಮದ ಕೆಲಸ ಆಗಬಾರ್ದು. ಒನ್ಸ್ ಅಗೇನ್, ಧರ್ಮದ ಕೆಲಸ ಪ್ರಪಂಚವನ್ನು ಪುನರ್ಕಟ್ಟುವುದಾಗಬೇಕು ಮತ್ತು ಅದನ್ನು ಇರುವುದಾಗಬೇಕು. ಅದನ್ನು ಬಿಟ್ಟು ಅದರ ಉಗಮ ಪ್ರಪಂಚದ ಉಗಮ ಮತ್ತು ಅಂತ್ಯವನ್ನು ವಿವರಿಸ್ತಕ್ಕಂಥ ಕೆಲಸವನ್ನು ಧರ್ಮ ಮಾಡಬಾರ್ದು ಅಂತಕ್ಕಂಥದ್ದನ್ನ ಹೇಳ್ತಾರೆ. 11ನೇದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಪಟ್ಟಿ ಮಾಡ್ತಕ್ಕಂಥದ್ದು ಬುದ್ಧರ ಬೋಧನೆ ಹಿನ್ನೆಲೆಯಲ್ಲಿ ಈ ಪ್ರಪಂಚವು ಅಸಂತೋಷ ಉಂಟಾಗಲಿಕ್ಕೆ ಕಾರಣ ಪರಸ್ಪರ ಹಿತಾಸಕ್ತಿಗಳ ಸಂಘರ್ಷ. ಏನು ಜಾತಿಗಳ ನಡುವೆ, ಧರ್ಮಗಳ ನಡುವೆ ಏನು ಅಥವಾ ಮನುಷ್ಯರ ನಡುವೆ ಹಿತಾಸಕ್ತಿಗಳ ಸಂಘರ್ಷ ಉಂಟಾಗುತ್ತಲ್ಲ, ಅದರಿಂದ ಅಸಂತೋಷ ಅಥವಾ ಹ್ಯಾಪಿನೆಸ್ ಉಂಟಾಗುತ್ತೆ. ಇದನ್ನು ಪರಿಹರಿಸುವ ಏಕೈಕ ಮಾರ್ಗ ಅಂದರೆ ಯಾವುದಪ್ಪ ಅಂದರು, ಅಷ್ಟಾಂಗ ಮಾರ್ಗ ಅಂತಕ್ಕಂಥದ್ದನ್ನ ಬುದ್ಧರು ಹೇಳ್ತಾರೆ. ನೆಕ್ಸ್ಟು ಬುದ್ಧರು ಹೇಳ್ತಕ್ಕಂಥದ್ದು, ಆಸ್ತಿಯ ಖಾಸಗಿ ಮಾಲೀಕತನವು ಒಂದು ವರ್ಗಕ್ಕೆ ಅಧಿಕಾರವನ್ನು, ಮತ್ತೊಂದು ವರ್ಗಕ್ಕೆ ದುಃಖವನ್ನು ತರುತ್ತದೆ. ಬುದ್ಧರು ಹೇಳ್ತಕ್ಕಂಥದ್ದು ಆಸ್ತಿಯ ಖಾಸಗಿ ಮಾಲೀಕತನ ಅಂದರೆ ಅದು ಒಂದು ಕಡೆ ಒಬ್ಬರಿಗೆ ಅಧಿಕಾರವನ್ನು ಕೊಟ್ಟರೆ ಮತ್ತೊಂದು ಕಡೆ ದುಃಖವನ್ನು ಅದು ಕೊಡುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟು 13ನೇದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಕ್ಕಂಥದ್ದು ಬುದ್ಧರ ದೃಷ್ಟಿಯಲ್ಲಿ ಈ ಸಮಾಜದ ಶ್ರೇಯಸ್ಸಿಗಾಗಿ ದುಃಖವನ್ನು ಮತ್ತು ಆ ದುಃಖಕ್ಕೆ ಕಾರಣವಾದ ಅಂಶವನ್ನು ಅಂದರೆ ಆಸ್ತಿಯ ಖಾಸಗಿ ಮಾಲೀಕತನ ತೆಗೆದುಹಾಕುವ ಮೂಲಕ ಪರಿಹರಿಸಬೇಕಾಗಿದೆ. ಈ ಸಮಾಜದ ಶ್ರೇಯಸ್ಸಿಗಾಗಿ ಆ ದುಃಖವನ್ನು ಮತ್ತು ಆ ದುಃಖಕ್ಕೆ ಕಾರಣವಾದ ಅಂಶ ಅಂದರೆ ಆಸ್ತಿಯ ಖಾಸಗಿ ಮಾಲೀಕತನ ಅದನ್ನು ತೆಗೆದುಹಾಕಬೇಕು ಅಂತಕ್ಕಂಥದ್ದು ಹೇಳ್ತಾರೆ. 14ನೇದು, ಮಾನವ ಜೀವಿಗಳು ಎಲ್ಲರೂ ಸಮಾನರು. ಇದನ್ನು ಬುದ್ಧರು ಹೇಳ್ತಕ್ಕಂಥದ್ದು, ಮಾನವ ಜೀವಿಗಳು ಮನುಷ್ಯರೆಲ್ಲರೂ ಸಮಾನರು. 15ನೇದು, ಒಬ್ಬ ಮನುಷ್ಯನನ್ನು ಅಳೆಯುವ ಮಾನದಂಡ ಆತನ ಯೋಗ್ಯತೆಯೇ ಹೊರತು ಆತನ ಹುಟ್ಟಲ್ಲ. ಕೆಲವು ಧರ್ಮದಲ್ಲಿ ಆತನ ಹುಟ್ಟಿನ ಆಧಾರದ ಮೇಲೆ ಮನುಷ್ಯನ ಯೋಗ್ಯತೆಯನ್ನು ಅಳಿತಾರೆ. ಆದರೆ ಬುದ್ಧರು ಹೇಳ್ತಕ್ಕಂಥದ್ದು ಮನುಷ್ಯರನ್ನು ಅಳಿತಕ್ಕಂಥ ಮಾನದಂಡ ಆತನ ಯೋಗ್ಯತೆ ಆಗಿರುತ್ತೆ ಹೊರತು ಆತನ ಹುಟ್ಟಲ್ಲ ಅಂತಕ್ಕಂಥದ್ದನ್ನ ಪಟ್ಟಿ ಮಾಡ್ತಾರೆ. 16ನೇದು, ಅತಿ ಮುಖ್ಯವಾದುದು ಯಾವುದು ಎಂದಾಗ ಉನ್ನತ ಆದರ್ಶಗಳು ಮುಖ್ಯವಾಗುತ್ತವೇ ಹೊರತು ಉಚ್ಚ ಕುಲದಲ್ಲಿ ಹುಟ್ಟುವುದಲ್ಲ. ಏನು ಅತ್ಯಂತ ಉಚ್ಚ ಕುಲದಲ್ಲಿ ಹುಟ್ಟುತ್ತೀವಿ ಅಂಥವರೇ ಮುಖ್ಯ ಅಂತಕ್ಕಂಥದ್ದು ಕೆಲವರು ಹೇಳ್ತಾರಲ್ಲ, ಅದೆಲ್ಲ ಮುಖ್ಯ, ಬದಲಿಗೆ ಉನ್ನತವಾದ ಆದರ್ಶಗಳು ಮುಖ್ಯ ಅಂತಕ್ಕಂಥದ್ದನ್ನ ಬುದ್ಧರು ಹೇಳ್ತಾರೆ. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಟ್ಟಿ ಮಾಡ್ತಾರೆ ಬಂಧುಗಳೇ. 17ನೇದು, ಮೈತ್ರಿ ಅಥವಾ ಎಲ್ಲರೆಡೆಗೆ ಸ್ನೇಹ ಮತ್ತು ಸಹೋದರತೆಯನ್ನು ಯಾವುದೇ ಕಾರಣಕ್ಕೂ ತೊರೆಯಬಾರದು. ಮೈತ್ರಿ ಅಥವಾ ಎಲ್ಲರೆಡೆಗೆ ಸ್ನೇಹ ಮತ್ತು ಸಹೋದರತೆಯನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಟ್ಕೊಡ್ಬಾರ್ದು. ಹೇಗೆಂದರೆ ವ್ಯಕ್ತಿಯೊಬ್ಬ ತನ್ನ ಶತ್ರುವಿಗೂ ಅಂತಹ ಮೈತ್ರಿಯನ್ನು ಅಥವಾ ಸ್ನೇಹ ಮತ್ತು ಸಹೋದರತೆಯನ್ನು ಆಚರಿಸಬೇಕು ಮತ್ತು ಅಂಥ ಪ್ರತಿಜ್ಞೆಯನ್ನು ಕೈಗೊಳ್ಳಬೇಕು ಅಂತ ಬುದ್ಧರು ಹೇಳ್ತಾರೆ. ಅಂದರೆ ನಾವು ಎಲ್ಲರೂ ಕೂಡ ಅದು ಶತ್ರುವೂ ಇರಲಿ ಅವರೂ ಕೂಡ ನಾವು ಸ್ನೇಹ ಮತ್ತು ಸಹೋದರತೆಯನ್ನು ಅಥವಾ ಅದರ ಮತ್ತೊಂದು ರೂಪವಾದ ಮೈತ್ರಿಯನ್ನು ನಾವು ತೋರಿಸಬೇಕು. 18ನೇದು, ಪ್ರತಿಯೊಬ್ಬ ಮನುಷ್ಯನಿಗೂ ಕಲಿಯುವ ಅಥವಾ ಶಿಕ್ಷಣದ ಹಕ್ಕಿದೆ. ಇದ್ರ ಬುದ್ಧರು ಹೇಳ್ತಕ್ಕಂಥದ್ದು ಹೇಗೆಂದರೆ ಬದುಕಲಿಕ್ಕೆ ಆಹಾರ ಹೇಗೆ ಮುಖ್ಯವೋ ಹಾಗೆ ಮನುಷ್ಯನಿಗೆ ಕಲಿಯುವಿಕೆ ಅಥವಾ ಶಿಕ್ಷಣವೂ ಮುಖ್ಯ ಅಂತ ಬುದ್ಧರು ಹೇಳ್ತಾರೆ. ಒನ್ಸ್ ಅಗೇನ್, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಕಲಿಯುವ ಹಕ್ಕಿದೆ ಅಥವಾ ಶಿಕ್ಷಣದ ಹಕ್ಕಿದೆ. ಬದುಕಲಿಕ್ಕೆ ಆಹಾರ ಹೇಗೆ ಮುಖ್ಯವೋ ಅದೇ ಥರ ಕಲಿಯೋದಕ್ಕೂ ಅಥವಾ ಶಿಕ್ಷಣ ಕೂಡ ಮುಖ್ಯ. 19ನೇದು, ಉತ್ತಮ ನಡತೆ ಇಲ್ಲದ ಕಲಿಕೆ ಅಥವಾ ಶಿಕ್ಷಣ ಅದು ಅಪಾಯಕಾರಿ. ಕೇವಲ ಶಿಕ್ಷಣ ಅಥವಾ ಕಲ್ತ್ಬಿಟ್ಟು ಸಾಕಾಗಲ್ಲ, ಅದಕ್ಕೆ ಮುಖ್ಯವಾಗಿರಬೇಕಾಗಿರ್ತಕ್ಕಂಥದ್ದು ಉತ್ತಮ ನಡತೆ. 20ನೇದು, ಯಾವುದೂ ಕೂಡ ಪ್ರಶ್ನಾತೀತವಲ್ಲ. ಯಾವುದನ್ನು ಕೂಡ ನಾವು ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನಂಗಿಲ್ಲ. ಎಲ್ಲವನ್ನು ಕೂಡ ಏನು ಮಾಡ್ಬೋದು, ನಾವು ಪ್ರಶ್ನೆ ಮಾಡಬಹುದು ಅಂತ ಬುದ್ಧರು ಹೇಳ್ತಾರೆ. ಯಾಕೆಂದರೆ ಯಾವುದೂ ಕೂಡ ಸದಾಕಾಲಕ್ಕೆ ಶಾಶ್ವತ ಅಲ್ಲ. ಎಲ್ಲವೂ ಕೂಡ ಸದಾಕಾಲಕ್ಕೆ ಏನಾಗಿರಲ್ಲ, ಶಾಶ್ವತ ಆಗಿರಲ್ಲ. ಪ್ರತಿಯೊಂದು ಕೂಡ ಪುನರ್ ಪರಿಶೀಲನೆಗೆ ಮತ್ತು ಪರೀಕ್ಷೆಗೆ ಒಳಪಡಲೇಬೇಕು. ಅಂದರೆ ಅನೇಕ ವಿಚಾರಗಳನ್ನ ಕೆಲವರು ಏನು ಮಾಡ್ತಾರೆ, ಇದು ಪ್ರಶ್ನಾತೀತವಲ್ಲ, ಇದನ್ನು ಯಾರು ಪ್ರಶ್ನೆ ಮಾಡಬಾರ್ದು, ಇದನ್ನು ಯಾಕೆ ಏನು ಎತ್ತ ಅಂತ ಕೇಳಬಾರ್ದು, ಸುಮ್ಮನೆ ಒಪ್ಕೋಬೇಕು ಅಂತ ಹೇಳ್ತಾರೆ. ಅದನ್ನು ಬುದ್ಧರು ಒಪ್ಪಲಿಲ್ಲ. ಅವ್ರು ಹೇಳ್ತಕ್ಕಂಥದ್ದು ಪ್ರತಿಯೊಂದನ್ನು ಕೂಡ ಪುನರ್ ಪರಿಶೀಲಿಸಬೇಕು, ಪ್ರತಿಯೊಂದನ್ನು ಕೂಡ ಆಯಾ ಕಾಲಕ್ಕೆ ನಾವೇನು ಮಾಡಬೇಕು, ಪರೀಕ್ಷೆಗೆ ಒಳಪಡಿಸಬೇಕು. ಅಂದರೆ ಎಲ್ಲವನ್ನೂ ಕೂಡ ಪ್ರಶ್ನೆಗೆ ಕೊಡಿಸಬೇಕು ಅಂತಕ್ಕಂಥ ವಿಚಾರವನ್ನು. ಸೊ ಅಂದರೆ ಎಲ್ಲವೂ ಕೂಡ ಪ್ರಶ್ನೆಗೆ ಅರ್ಹವಾಗಿರ್ತಕ್ಕಂಥದ್ದು
ಪ್ರಶ್ನಿಸಲು ಅರ್ಹ ಅಂತಕ್ಕಂಥದ್ದು ಹೇಳ್ತಾರೆ. ಯಾಕಪ್ಪ ಅಂದರೆ ಯಾವುದು ಕೂಡ ಏನಲ್ಲ ಶಾಶ್ವತ ಅಲ್ಲ. 21ನೇದು ಯಾವುದು ಕೂಡ ಅಂತಿಮ ಅಲ್ಲ, ಯಾವುದು ಕೂಡ ಅಂತಿಮ ಅಲ್ಲ. ಅರ್ಥ ಆಯ್ತಾ? ಎಲ್ಲವೂ ಕೂಡ ಒಂದಲ್ಲ ಒಂದು ಆರಂಭ ಇದ್ದೇ ಇರುತ್ತೆ. ಎಲ್ಲವೂ ಕೂಡ ಕಾರಣ ಪರಿಣಾಮದ ನಿಯಮಕ್ಕೆ ಒಳಪಡುತ್ತದೆ. ಪ್ರತಿಯೊಂದು ಘಟನೆ ಕೂಡ ಯಾವುದೇ ಘಟನೆ ಹಿಂದ್ಗಡೆ ಒಂದು ಕಾರಣ ಇರ್ತದೆ. ಆ ಕಾರಣದ ಹಿಂದೆ ಆ ಘಟನೆಯ ಕಾರಣಕ್ಕೋಸ್ಕರವಾಗಿ ಏನುಂಟಾಗುತ್ತೆ, ಘಟನೆಯಿಂದ ಏನಾಗುತ್ತೆ, ಪರಿಣಾಮಗಳು ಉಂಟಾಗುತ್ತವೆ. ಸೊ ಅದರಿಂದ ಎಲ್ಲ ಘಟನೆಗೂ ಕಾರಣವೂ ಇರ್ತದೆ, ಆ ಘಟನೆಯ ನಂತರ ಪರಿಣಾಮ ಇರ್ತದೆ, ಆ ಪರಿಣಾಮ ಕಾರಣವೂ ಕೂಡ ಆಗ್ಬೋದು. ಸೊ ಅದರಿಂದ ಈ ಕಾರಣ ಪರಿಣಾಮ ಕಾಸ್ ಆ್ಯಂಡ್ ಎಫೆಕ್ಟ್ ನಿಯಮಗಳನ್ನು ಬುದ್ಧರು ಹೇಳ್ತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಅದು ಇನ್ನೂ ಹೆಚ್ಚು ಧಮ್ಮ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ 22ನೇ ಅಂಶ ಪಟ್ಟಿ ಮಾಡೋದು. 23ನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಟ್ಟಿ ಮಾಡ್ತಕ್ಕಂಥದ್ದು ಬುದ್ಧನ ಬೋಧನೆ ಹಿನ್ನೆಲೆಯಲ್ಲಿ ಸನಾತನವಾದದ್ದು ಶಾಶ್ವತವಾದದ್ದು ಯಾವುದೂ ಇಲ್ಲ. ಸನಾತನವಾದದ್ದು ಶಾಶ್ವತವಾದದ್ದು ಯಾವುದೂ ಇಲ್ಲ. ಪ್ರತಿಯೊಂದು ಪುನರಾವರ್ತನೆಗೆ ಒಳಪಡುತ್ತದೆ, ರಿಪೀಟ್ ಆಗ್ತಾ ಇರ್ತದೆ. ಬದುಕುವುದೆಂದರೆ ನಿರಂತರವಾಗಿ ರೂಪುಗೊಳ್ಳುವುದು ಎಂದು ಅರ್ಥ. ಏನು ಬದುಕೋದು ಅಂತ ನಾವೇನು ಕರಿತೀವಿ ಅದು ಕಂಟಿನ್ಯೂಸ್ ಆಗಿ ನಾವು ರೂಪುಗೊಳ್ತಕ್ಕಂಥದ್ದು. 24ನೇದು ಸತ್ಯ ಮತ್ತು ನ್ಯಾಯಕ್ಕಾಗಿ ಅಲ್ಲದೆ ಇನ್ನಾವುದೇ ಕಾರಣಕ್ಕೂ ಯುದ್ಧ ನಡೆದೇ ಇರೋದು ತಪ್ಪು. ಯುದ್ಧ ನಡೀತೆ, ಆದರೆ ಅದು ಯಾವುದಕ್ಕೋಸ್ಕರ ನಡಿಬೇಕು, ಸತ್ಯ ಮತ್ತು ನ್ಯಾಯಕ್ಕೋಸ್ಕರ ಮಾತ್ರ ನಡಿಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಕೊನೆಯದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಟ್ಟಿ ಮಾಡ್ತಕ್ಕಂಥದ್ದು ಬುದ್ಧರು ಹೇಳ್ತಕ್ಕಂಥದ್ದು ಯುದ್ಧದಲ್ಲಿ ಗೆದ್ದವನು ಸೋತವನು ರಕ್ಷಿಸುವ ಕರ್ತವ್ಯ ಹೊಂದಿರುತ್ತಾನೆ. ಯಾರು ಗೆಲ್ತಾನೆ ಅವನು ಸೋಲ್ತಾನಲ್ಲ, ಅವನ ರಕ್ಷಣೆ ಮಾಡಬೇಕು. ಸೊ ಇದಿಷ್ಟು ಒಂದು ಸಾರದ ರೂಪದಲ್ಲಿ ಬುದ್ಧನ ಬೋಧನೆಯ ಮೂಲ ತತ್ವಗಳನ್ನು ಅಂಬೇಡ್ಕರ್ ಅವರು 25 ಅಂಶಗಳ ರೂಪದಲ್ಲಿ ನಮಗೆ ಕೊಡ್ತಾರೆ. ಇವು ಎಷ್ಟು ಪ್ರಾಚೀನವಾಗಿಯೋ ಅಷ್ಟೇ ತಾಜಾ ಕೂಡ ಆಗಿದೆ. ಇದನ್ನೇ ಅಂಬೇಡ್ಕರ್ ಹೇಳ್ತಕ್ಕಂಥ ಗಮನಿಸಿ, ಎಷ್ಟು ಪ್ರಾಚೀನವೋ ಅಷ್ಟೇ ತಾಜಾ. ಆತನ ಈ ಬೋಧನೆಗಳು ಅದೆಷ್ಟು ಆಳವಾಗಿವೆ, ಅದೆಷ್ಟು ವಿಶಾಲವಾಗಿವೆ ಅಂತ ಹೇಳ್ತಾ ಅಂಬೇಡ್ಕರ್ ಅವರು ಬುದ್ಧರ ಬೋಧನೆಯ ಸಾರಗಳನ್ನು ಮುಗಿಸ್ತಾರೆ. ಬಂಧುಗಳೇ, ಪ್ರತಿಯೊಬ್ಬರು ಕೂಡ ಬುದ್ಧ ಜಯಂತಿ ಈ ದಿನ ಅಂಬೇಡ್ಕರ್ ಅವರು 25 ಅಂಶಗಳನ್ನು ನಾನು ಹೇಳಿದ್ನಲ್ಲ, ಅದನ್ನು ಬುದ್ಧರ ಬೋಧನೆ ಸಾರಗಳನ್ನು ಪ್ರತಿಯೊಬ್ಬರು ಮತ್ತೆ ಕೇಳಿ ಅದನ್ನು ಅನುಸರಿಸಿ ಮತ್ತು ಆ ರೀತಿ ನಡ್ಕೊಳ್ಳೋಣ. ಸಮಾಜ ಮತ್ತು ಪ್ರಪಂಚ ಬದಲಾಗಲಿ. ಎಲ್ಲರಿಗೂ ಮತ್ತು ಬುದ್ಧ ಜಯಂತಿ ಶುಭಾಶಯಗಳು. ಜೈ ಭೀಮ್, ನಮೋ ಬುದ್ಧಾಯ.